ಇವರೊಂಥರ ಲವರ್ ಬಾಯ್ ಕೂಡ ಹೌದು, ಹ್ಯಾಂಡ್ಸಮ್ ಬಾಯ್ ಕೂಡ ಹೌದು. ಒಂದ್ ರೀತಿ ಮಾಸ್ ಅಂಡ್ ರಗಡ್ ಲುಕ್ ಅಲ್ಲಿ ಬರ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಇವ್ರು ಒಂದ್ ರೀತಿ ಸಖತ್ತಾಗೆ ಬಂದ್ರೆ ಎಂಟ್ರಿ ಕೊಟ್ರು. ಅವ್ರ ಎಂಟ್ರಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಸೊ ಒಂದ್ ರೀತಿ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಬಹುದು ಮುಂದೆ ಸಿನಿಮಾಗಳಲ್ಲಿ. ಅದ್ರ ಜೊತೆಗೆ ಈಗ ಬಿಗ್ ಬಾಸ್ ಅಲ್ಲಿ ಸಖತ್ ಸೌಂಡ್ ಮಾಡಿದ್ದಾರೆ. ಸೊ ಯಾರಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಸೂರಜ್. ಹಲೋ ಸರ್, ನಮಸ್ತೆ. ಸೊ ಹೇಳಿಲ್ಲ ನನ್ನ ಬಗ್ಗೆ ಏನ್ ಬೇಕಾ ಹೇಳ್ಬೋದಾ? ಓಕೆ. ಸೊ ಬಿಗ್ ಬಾಸ್ ಅಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಒಳ್ಳೆ ಎಂಟ್ರಿ ಸಿಗುತ್ತೆ. ಆಫ್ಟರ್ ದಟ್ ಈಗ ಹೊರಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ, ಓಕೆ ಎಂಟ್ರಿ ಹಿಂಗಿತ್ತು, ನಂದು ಈ ತರ ಕಾಣಿಸ್ತಿದ್ದೆ ನಾನು ಅಂತ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಅಂತ ಹೇಳಿದ್ರೆ. ಅಂಡ್ ಈ ಆಪರ್ಚುನಿಟಿ ಕೊಟ್ಟಂತ ಕಲರ್ಸ್ ಕನ್ನಡ ಆಗಲಿ, ಎಂಟೈರ್ ಬಿಗ್ ಬಾಸ್ ಟೀಮ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್. ನಂಗೆ ನಿಮ್ಮ ಸಿಕ್ಕಾಪಟ್ಟೆ ಕೋಪ ಇದೆ. ಯಾಕೆ ಬಾಸ್? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗ್ದೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ನನಗೊಂದು 5,000 ಫಾಲೋವರ್ಸ್ ಇದ್ರು, ಎಲ್ಲ ಕಡಿಮೆ ಆಗ್ಬಿಟ್ಟು ನಿಮ್ ಕಡೆ ತಿರ್ಬಿಟ್ಟಿದ್ದಾರೆ. ಅಯ್ಯೋ, ನನಗೆ ಗೊತ್ತಿದ್ದಿಲ್ಲ ಬಸ್. ನಮ್ ಮನೆ ಒಳಗಿದ್ದೆ, ಆಚೆ ಬಂದ್ಮೇಲೆ ಗೊತ್ತಾಗಿದ್ದು ಫಾಲೋವರ್ಸ್ ಇಷ್ಟೊಂದು ಜನ ಬಂದಿದ್ದಾರೆ ಅಂತ. ನಿಮ್ ಫಾಲೋವರ್ಸ್ ಬಂದಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿದೆ. ಐ ಆಮ್ ಸೋ ಸಾರಿ. ಯಾರು ಈ ಸೂರಜ್? ಸೂರಜ್ ಒಬ್ಬ ಕಾಮನ್ ಹುಡುಗ, ಮೈಸೂರು ಹುಡುಗ. ಸೊ ಇಲ್ಲಿ ಬಂದ್ಮೇಲೆ ಗೊತ್ತಾಗಿರ್ಬೋದು ಯಾರು ಸೂರಜ್. ಸಿಕ್ಕಾಪಟ್ಟೆ ಹಿಂಗ್ ಅನ್ಕೊಂಡೆ ನನ್ ಕ್ರಶ್ಗಳನ್ನೆಲ್ಲ ನಿನ್ ಕ್ರಶ್ ಮಾಡ್ಕೊಂಡ್ಬಿಟ್ರಿ. ಕ್ರಶ್ಗಳಿದ್ದಾರೆ ಅಂತ ಗೊತ್ತಾಗಿದ್ದು ಇವಾಗ ಹೊರಗೆ ಬಂದ್ಮೇಲೆ. ನಾನು ಹೇಗೆ ಹೊರಗಡೆ ಇದ್ದೆ, ಒಳಗೂ ಹಾಗೆ ಇದ್ದೆ. ಸೊ ಈಗ ಗೊತ್ತಾಗ್ತಾ ಇದೆ, ಓಕೆ ಜನ ತುಂಬಾ ಇಷ್ಟಪಟ್ಟಿದ್ದಾರೆ, ನನ್ನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಇನ್ನು ಅಂತ ಈಗ ಗೊತ್ತಾಗ್ತಾ ಇದೆ. ಸೂರಜ್ಗೆ ಮಚ್ಚೆ ಇದೆ ಅಂತ ಹೌದಾ? ನಾಲ್ಗೆ ಮೇಲೆ ಗೊತ್ತಿಲ್ಲ ಎಲ್ಲಿ ಇದೆಯೋ. ಇಲ್ಲ ಸರ್, ಎಲ್ಲೂ ಮಚ್ಚೆ ಇಚ್ಛೆ ಏನಿಲ್ಲ, ಬಟ್ ಗಾಡ್ಸ್ ಪ್ಲಾನ್. ನೋಡಿದ ಹುಡುಗಿರೆಲ್ಲ ಇವ್ರು ನನ್ನ ಕ್ರಶ್, ಇವ್ರು ನನ್ನ ಲವರ್ ಅಂತೇಳಿ ನೆನ್ಪಿದ್ದಾರೆ. ಹೆಂಗಿದೆ ಸರ್? ಇನ್ನು ನಾನು ಪಬ್ಲಿಕ್ ಇಂಟ್ರಾಕ್ಷನ್ ಮಾಡಿಲ್ಲ, ರೆಸ್ಪಾನ್ಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತೆಗೆದು ನೋಡಿದ್ರೆ ಅವ್ರು ಹೇಳ್ತಿರೋ ರೀತಿ, ಕೆಲವರು ಈಗ ಹಿರಿಕರೆಲ್ಲ ಹೇಳ್ತಾರೆ ನನ್ನ ಮಗ ನಿಂತರ ಇರಬೇಕು ಅಂತ, ಅದೆಲ್ಲ ಓದಿದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಹೇಗೆ ಈಗ ಜನ ನನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ನೀನ್ ಇದ್ದಿದ್ ರೀತಿ ಆಗ್ಬೋದು, ನೀನ್ ಸೆನ್ಸಿಬಲ್ ಆಗಿ ತುಂಬಾ ಕಡೆ ಮಾತಾಡಿದ್ಯಾ. ಸೊ ಅದೆಲ್ಲ ನೋಡಿದಾಗ ಓಕೆ, ನಾನು ಆಸ್ ಅ ಪರ್ಸನ್ ಹೇಗಿದ್ದೀನಿ ಅದು ತುಂಬಾ ಇಷ್ಟ ಆಗಿದೆ ಜನಕ್ಕೆ ಅಂತ ನೋಡಿದಾಗ ತುಂಬಾನೇ ಖುಷಿ ಆಯ್ತು. ನಿಮ್ ತಾಯಿಯವ್ರಿಗೆ ಎಷ್ಟು ಜನ ಸರ್ ಮಕ್ಕಳು ನೀವು? ಸರ್ ನಾವು ಇಬ್ಬರೇ ಸರ್ ಮಕ್ಕಳು. ಅಕ್ಕ ಇದ್ದಾರೆ, ನಾ. ಅಕ್ಕ ನೀವಿಲ್ಲ, ಇನ್ನೊಬ್ರು ಇದ್ದಾರೆ. ಯಾರು ಸರ್? ನೀವು ಅಶ್ವಿನಿ ಅವ್ರ ಮಗ, ಅಶ್ವಿನಿ ಅವ್ರ ನಮ್ಮ ಮಗ ಅಂತಿದ್ದಾರೆ. ಇಲ್ಲ ಸರ್, ಅಶ್ವಿನಿ ಅವ್ರ ಜೊತೆ ತುಂಬಾ ಒಳ್ಳೆ ಬಾಂಡ್ ಇತ್ತು ಮನೆಯೊಳಗೂ ಕೂಡ. ಲೈಕ್ ತಾಯಿ ಮಗ ಅಂತ ಹೇಳ್ತಿದ್ರು, ಅದನ್ನ ರೇಕ್ಸೋ ರೀತಿ ಹೇಳ್ತಿದ್ರು. ಬಟ್ ನಮ್ದು ಆಕ್ಚುಯಲ್ ಬಾಂಡ್ ಹಂಗೆ ಇತ್ತು. ಬಿಕಾಸ್ ನನ್ನ ಅಮ್ಮನ ತುಂಬಾನೇ ಕನೆಕ್ಷನ್ ಇತ್ತು ಅಮ್ಮನ ಜೊತೆ. ಎಲ್ಲೋ ಆ ಫೀಲಿಂಗ್ ಮಿಸ್ ಆಗ್ತಿತ್ತು ನನಗೆ. ಬಟ್ ಅಶ್ವಿನಿ ಮ್ಯಾಮ್ ಎಲ್ಲೋ ನನಗೆ ಅನಿಸ್ತಿತ್ತು, ಐ ಯೂಸ್ ಟು ಲೈಕ್ ಎಲ್ಲೋ ಒಂದ್ ಕಡೆ ಆ ಫೀಲಿಂಗ್ ನಾನು ಮಿಸ್ ಮಾಡ್ಬೋದಿದೆ ತುಂಬಾ ಮನೆ ಒಳಗಡೆ. ಬಟ್ ಎಲ್ಲೋ ಅವ್ರನ್ನ ನೋಡಿದಾಗ, ಅವ್ರನ್ನ ಮಾತಾಡ್ಸೋ ರೀತಿ ಆಗಿರ್ಬೋದು, ನಾ ಕೇಳಿದಾಗ ಮ್ಯಾಮ್ ಇಂದ ಮಾಡ್ಕೊಡಿ ಅಂದಾಗ ಅವ್ರು ಮಾಡ್ಕೊಡ್ತಿದ್ರು. ಅಂಡ್ ಆಲ್ಸೋ ನಂಗೆ ಈ ಮೇಕಪ್ ಎಲ್ಲ ಮಾಡ್ಕೊಳಕ್ ಬರ್ತಿರ್ಲಿಲ್ಲ, ಅದು ಹೋಗಿ ಅವ್ರ ಹತ್ರ ಹೆಲ್ಪ್ ತಗೋತಿದ್ದೆ. ಸೊ ಆ ಸಂದರ್ಭದಲ್ಲಿ ಸಣ್ಣ ವಿಷಯದಲ್ಲೆಲ್ಲ ನನ್ಗೆ ಎಲ್ಲೋ ಅನಿಸ್ತಿತ್ತು, ಹೌದು ಲೈಕ್ ಓಕೆ ಒಬ್ರು ತಾಯಿನ ನಾನು ಕಾಣ್ಬೋದು ಅವ್ರಿಗೆ ಅಂತ ಅನಿಸ್ತು. ಸೂರಜ್ ಅವರು ಕೇವಲ ಹ್ಯಾಂಡ್ಸಮ್ ಬಾಯ್ ಮಾತ್ರ ಅಲ್ಲ, ಒಂದ್ ರೀತಿ ಪಾಕಶಾಲಾ ಪ್ರವೀಣ ಎನ್ನುವಂಥದ್ದು. ಅದ್ಭುತವಾಗಿ ಅಡಿಗೆ ಮಾಡ್ತಾರಂತೆ. ಹೇಗೆ ಸಾಧ್ಯ ಅದ ಸರ್? ಅದು ನಾನು ಲೈಕ್ ಸಣ್ಣದ್ರಿಂದ ಸ್ವಲ್ಪ ಅಡಿಗೆ ಮೇಲೆ ಆಸಕ್ತಿ ತುಂಬಾ ಇತ್ತು. ಮತ್ತೆ ನಮ್ದು ಕೇಟರಿಂಗ್ ಬಿಸ್ನೆಸ್ ಇರುತ್ತೆ. ನಾನು ನಮ್ಮ ತಾಯಿ ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ಅದಾದ್ಮೇಲೆ ನಮ್ದೇ PG ನಡೆಸ್ತಿದ್ವಿ, ಪೇಯಿಂಗ್ ಗೆಸ್ಟ್. ಅಲ್ಲೂ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಅಡಿಗೆದ್ರಲ್ಲೆಲ್ಲ. ಅಂಡ್ ಲೇಟರ್ ನಾನು ಹೊರಗಡೆ ವಿದೇಶಕ್ಕೆ ಹೋದಾಗ್ಲೂ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಆಗಿ ನಾನು ಶೆಫ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲೂ ಕೂಡ ನಾನು ಸ್ವಲ್ಪ ಕಲ್ತ್ಕೊಂಡ್ ಬರ್ತಿದ್ದೆ. ಫುಡ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ತುಂಬಾ, ಲೈಕ್ ಬೇರೆ ತರ ಅಡಿಗೆಗಳು ಕಲಿಬೇಕು, ಟೇಸ್ಟ್ ಮಾಡ್ಬೇಕು ಅಂತಿತ್ತು. ಬಟ್ ಇಲ್ಲೊಂದು ಆಪರ್ಚುನಿಟಿ ಸಿಕ್ತು, ನಾನು ಏನ್ ಕಲ್ತಿದ್ದೀನಿ ಅಂತ ತೋರಿಸ್ಲಿಕ್ಕೆ. ಸೊ ತುಂಬಾನೇ ಉಪಯೋಗ ಆಯ್ತು. ಮತ್ತೇನ್ ಸರ್ ಸಮಾಚಾರ? ಮತ್ತೆ ಸದ್ಯಕ್ಕಿಲ್ಲ ಬಾಸ್. ಇನ್ನೊಂದು ಅಮ್ಮ ಹುಡುಕ್ತಿದ್ದಾರ? ಈಗಿಲ್ಲ, ಅಮ್ಮಗೂ ಗೊತ್ತು. ಇನ್ನೊಂದು ಅಟ್ಲೀಸ್ಟ್ ಒಂದು 3-4 ವರ್ಷ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಅಂತ. ನಿಜವಾಗ್ಲು? ದೇವರ ಸತ್ಯವಾಗ್ಲು? ಸತ್ಯವಾಗ್ಲು 100% ನಿಜ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ಕಣ್ಣಿಟ್ಕೊಂಡೇ ಹೇಳ್ತೀನಿ. ಇಲ್ಲ ಸರ್, ಸದ್ಯಕ್ಕೆ ಆಯ್ತು. ಬಿಗ್ ಬಾಸ್ ಮನೇಲಿ ಒಂದಿಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ. ಸೊ ಬಹುತೇಕ ಅಲ್ಲಿ ಇದ್ದವರೆಲ್ಲ ಫ್ರೆಂಡ್ಸು ಆಗ್ತಾರೆ, ಎನಿಮಿಗಳು ಆಗ್ತಾರೆ, ಜೊತೆಗೆ ಒಂದು ರೀತಿ ಫ್ಯಾಮಿಲಿನೂ ಆಗ್ತಾರೆ. ಸೊ ನೀವು ಯಾರನ್ನ ಮಿಸ್ ಮಾಡ್ಕೋತಿದ್ರೆ, ತುಂಬಾ ಮಿಸ್ ಮಾಡ್ಕೋತಿದ್ರೆ ಯಾರನ್ನ? ತುಂಬಾ ಮಿಸ್ ಮಾಡೋದಿಲ್ಲ. ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಎನಿಮೀಸ್ ಅಂತ ಯಾರು ಇರ್ಲಿಲ್ಲ ಸರ್ ನಂಗೆ. ಆ ಮನೆಯಲ್ಲಿ ಎಲ್ಲ ಒಳ್ಳೆ ಸ್ನೇಹಿತರು ಅಂತಾನೆ ಇದ್ದಿದ್ದು. ಅದ್ರಲ್ಲಿ ಮಿಸ್ ಮಾಡ್ಕೊಳ್ಳೋದು ಒಂದು 3-4 ಜನ ಇದ್ದಾರೆ. ಸೊ ರಾಶಿಕಾ ಇಲ್ಲೇ ಇರೋದು ನೋಡಿ. ಅಸಲಿ ಸತ್ಯ ಇಲ್ಲೇ ಇರೋದು ನೋಡಿ.
ಹೇಳ್ತೀನಿ. ರಾಶಿಕಾ, ಅಶ್ವಿನ, ರಕ್ಷಿತಾ, ರಘುವಣ, ಮಾಡೋಣ ಈಗ ಇಲ್ಲೇ ಸಿಗ್ತಾ ಇದ್ದಾರೆ. ಸೊ ಇಷ್ಟ ಚೆನ್ನಾಗಿತ್ತು ಸರ್. ಸೊ ಖುಷಿ ಆಗುತ್ತೆ. ಸೊ ಸೂರಜ್ ಅವರು ಓಪನ್ ಅಪ್ ಆಗ್ಬೇಕಿತ್ತು, ಆಗಿಲ್ಲ ಎನ್ನುವಂಥದ್ದು ನೀವು ಮೊದಲಿಗೆ ಎಂಟ್ರಿ ಕೊಟ್ಟಾಗ ಒಂದಷ್ಟು ಜನಕ್ಕೆ ಅನಿಸುತ್ತೆ. ಸೈಲೆಂಟ್ ಆ ರೀತಿ, ಆಮೇಲೆ ಒಂದು ಕದ ತೋರಿಸ್ತೀರಾ. ಸೊ ಬಿಗ್ ಬಾಸ್ ಮನೇಲಿ ಒಂದು ಬೇರೆ ರೀತಿ ಆಟ ಆಡ್ಲಿಕ್ಕೆ ಶುರು ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ಸೂರಜ್ ಅವರು ಎಲ್ಲರ ಜೊತೆ ಬೆರೆಯೋದಿಲ್ಲ, ಒಂದ್ 3-4 ಜನರ ಜೊತೆ ಮಾತ್ರ ಇರ್ತಾರೆ ಎನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಗುತ್ತೆ. ಇದು ನಿಜ? ಇಲ್ಲ ಸರ್, ಅದು ಹೆಂಗಾಗ್ಬಿಡುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನಾನು ಜಾಸ್ತಿ ಜನ ಜೊತೆ ಬೆರೀತಿರ್ಲಿಲ್ಲ, ಒಪ್ಕೋತೀನಿ. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡ್ತು ಅಂದ್ರೆ ನಾನು ಬೇರೆ ಟ್ರೈ ಮಾಡಿದ್ರು ಅದೆಲ್ಲ ಅವ್ರ ಕಡೆಯಿಂದ ಅದು ಬರ್ತಿರ್ಲಿಲ್ಲ. ನಾನು ಮಾತಾಡ್ಸಿದ್ರು, ಯಾಕಂದ್ರೆ ನಾವು ಮಾತಾಡೋದು ನಿಲ್ಸ್ಬಿಡ್ಯಾ, ಬಂದ್ಬಿಟ್ಟಿದ್ಯಾ ಈ ಕಡೆ, ಯಾಕೆ ಬ್ರೋ ಏನಾಯ್ತು, ಏನಾರ ಆಯ್ತಾ ಅಂತ. ಸೊ ಅವ್ರು ವೆಲ್ಕಮಿಂಗ್ ಫ್ಯಾಕ್ಟರ್ ಇರ್ಲಿಲ್ಲ ಅವ್ರ ಕಡೆ ಅಂದಾಗ ನಾನು ಎಫರ್ಟ್ಸ್ ಹಾಕ್ತಿದ್ರು, ಅದು ಆಗ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಗುಂಪು 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 ಅಂತ ಎಲ್ಲ ಸೇರಿ ಹಂಗ್ ಮಾಡ್ಬಿಟ್ರು. ನನಗೆ ಆಗದೇ ಇದ್ದಿದ್ದ ಪದ ಅಂದ್ರೆ ಅದು ಕಂಫರ್ಟ್ ಝೋನ್. ಈಗ ನಾನು ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ಬಿಟ್ಟು ನಾನು ಮಾತಾಡಿಸ್ತೀನಿ ಅಂದ್ರು, ನೀನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಸೊ ಆ ಸಿಚುವೇಶನ್ ಕ್ರಿಯೇಟ್ ಆದ್ರೆ, ಈಗ ಇನಿಷಿಯಲ್ ನಾನು ಒಂದು ಇಮೇಜ್ ಸೆಟ್ ಮಾಡಿದ್ದೆ, ಅಲ್ಲಿ ಹೋದಾಗ್ಲೇ ನಾನು ಒಂದು ಇಮೇಜ್ ಸೆಟ್ ಮಾಡಿದ್ದೆ, ನಾನು ಇವ್ರ ಜೊತೆ ಮಾತಾಡ್ತೀನಿ, ಇವ್ರ ಜೊತೆ ಚೆನ್ನಾಗಿದ್ದೀನಿ. ಸೊ ಅದ್ರ ತಲೆ ಕೂತ್ಕೊಂಡಿರುತ್ತೆ. ನಾನು ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಎಷ್ಟೇ ಟ್ರೈ ಮಾಡಿದ್ರು ಅವ್ರು ಓಕೆ, ಸ್ಟಾರ್ಟಿಂಗ್ ಬಂದಾಗಿಂದ ಇವ್ನು ಹಿಂಗೆ ಇದ್ದಾನೆ ಹಿಂಗೆ, ಬಿಕಾಸ್ ಅವ್ರಿಗೆ ಬೇರೆ ಕಾರಣಗಳೇ ಸಿಗ್ತಿರ್ಲಿಲ್ಲ ಹೇಳಕ್ಕೆ. ಈಗ ನನ್ಗೆ ಅದೊಂದು ವಿಷಯ ಬಿಟ್ರೆ ಇದುವರೆಗೂ ಬೇರೆ ಏನ್ ವಿಷಯದಲ್ಲೂ ನಮ್ಗೊಂದು ಇವ್ನು ಇದ್ ಮಾಡ್ತಿಲ್ಲ, ಇವ್ನು ಈ ತರ ಆಕ್ಟಿವ್ ಇಲ್ಲ, ಅದೆಲ್ಲೂ ಬರ್ಲಿಲ್ಲ. ಬರೀ ಅದೊಂದೇ ವಿಷಯ ಬರ್ತಿತ್ತು. ಅದನ್ನ ಚೇಂಜ್ ಮಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಮಿಸ್ ಹೊಡಿತು. ನೀವು ಸಿಕ್ಕಾಪಟ್ಟೆ ಸ್ವಿಮ್ ಮಾಡ್ತೀರಂತೆ, ಸ್ವಿಮ್ಮಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ. ಹ್ಞೂ ಸರ್, ಮುಂದಿನ ವರ್ಷ ನಾನೇ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಒಲಿಂಪಿಕ್ಸ್ ಅಲ್ಲಿ. ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ವಿಮ್ಮಿಂಗ್ ಮೇಲೆ ಬಂದಿದ್ದಲ್ವಾ ಎಂಟ್ರಿ ಮನೆ ಒಳಗಡೆ. ಪೂಲ್ ಇದೆ, ಬಟ್ ಈಜಿಯಾಗಿ ಬರಲ್ಲ ಬಸ್. ಈಗ ಸ್ವಿಮ್ಮಿಂಗ್ ಕಲಿಬೇಕು ಆಕ್ಚುಲಿ. ಇಲ್ಲಿ ಹೋದ್ಮೇಲಾದ್ರೂ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ ಬಂದೆ ಅಂತ ಈಗ ಎಲ್ಲರೂ ಹೇಳ್ತಿರೋದು ಅದೇ ಅಲ್ವಾ. ಸೊ ಅಟ್ಲೀಸ್ಟ್ ಒಂಚೂರು ಸ್ವಿಮ್ಮಿಂಗ್ ಕಲಿಯೋಣ ಅಂತ ತುಂಬಾ ಆಸಕ್ತಿ ಇದೆ ಈಗ. ಆಯ್ತು, ಕಡೆಗೆ ಅಮ್ಮ ನಿಮ್ಗೆ ಮನೆಗೆ ಹೋದ ತಕ್ಷಣ ಮಾರ್ಕೆಟ್ಗೆ ಹೋಗಿಷ್ಟು ಹೂವು ತಗೊಂಬ ಅಂತ ಕಳಿಸ್ತಾರೆ. ಒಂದಷ್ಟು ಸಾವಂತಿಗೆ ಇರುತ್ತೆ, ಮಲ್ಲಿಗೆ ಇರುತ್ತೆ, ರೋಸ್ ಇರುತ್ತೆ. ನೀವು ಯಾವ ಹೂವನ್ನು ಆಯ್ಕೆ ಮಾಡ್ಕೋತೀರಿ? ಮಲ್ಲಿಗೆ ಇದೆ. ಅಮ್ಮ ಹೇಳಿರ್ತಾರೆ ಮಲ್ಲಿಗೆ ಹೂವು ತಗೊಂಬ ಅಂತ. ಇಲ್ಲ, ನಾನಾಗೆ ಎತ್ಕೊಂಡ್ಬರ್ತೀನಿ. ಯಾಕಂದ್ರೆ 3 ಹೂವದಲ್ಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಒಳ್ಳೆ ಪರಿಮಳ ಇರುತ್ತೆ ಅಂತ ಎತ್ಕೊಂಡ್ಬರ್ತೀನಿ. ಬಿಗ್ ಬಾಸ್ ಮನೇಲಿ ಯಾವ ಹೂವು ಇಷ್ಟ ಆಯ್ತು ಸರ್? ಏನ್ ಸರ್ ನೀವು ಹೂವ ಅಂತೆಲ್ಲ ಕನ್ಸಿಡರ್ ಮಾಡಲ್ಲ, ಬಟ್ ಅಮಂಗ್ಸ್ಟ್ ಎವ್ರಿ ಒನ್, ಲೈಕ್ ಎಲ್ರು ನೋಡಿದ್ರೆ ನಮಗೆ ತುಂಬಾ, ನನ್ಗೆ ಗೊತ್ತು ನೀವು ಏನ್ ಆನ್ಸರ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ನಿಮ್ಗೆ ಅನಿಸಿಕೆ ಅಷ್ಟೇ, ನಾನು ಅದನ್ನ ನಿಮ್ಮ ಒಪಿನಿಯನ್. ಅದು ಹೂವ ಅಂದ್ರೆ ಏನು ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಪ್ರತಿಯೊಂದನ್ನು ಹೂವ ತರನೇ ಕಾಣ್ತಾ ಇದ್ರು. ಅಂದ್ರೆ ಹೂವ ಅಂತ ಹೇಳಿದ್ರೆ ಪರಿಮಳ, ಸುಗಂಧ ಅನ್ನುವಂಥದ್ದು. ಸೊ ಪರಿಮಳ, ಸುಗಂಧ ಅಂತ ಹೇಳಿದ್ರೆ ನಾನು ರಘು ಸರ್ ಅಂತ ಹೇಳ್ತೀನಿ. ಯಾಕಂದ್ರೆ ರಘು ಸರ್ ಒಳ್ಳೆ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ, ಅವ್ರು ತುಂಬಾ ಒಳ್ಳೆ ಸ್ಮೆಲ್ ಬರ್ತಿದ್ರು. ಸೊ ಅವ್ರನ್ನ ಕೇಳ್ತೀನಿ ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ ಅಂತ ಕೇಳ್ಬಿಟ್ಟು ಅದನ್ನ ಎತ್ಕೊಂಡ್ಬರ್ತೀನಿ. ಇದ್ರ ಜೊತೆಗೆ ಸರ್ ನಮ್ಗೆ